Hello my dear children. So hope you all are doing good. So in the previous class we were discussing about a supplementary lesson, supplementary reading about Aruna Asaf Ali, isn't it? Who is Aruna Asaf Ali? Aruna Asaf Ali is a famous Indian freedom fighter. Actually, because of her anti-British activity, she has been arrested by the British police officer, isn't it? So until ಪಬ್ಲಿಕ್ ಕಮ್ ಅಂಡ್ ಡೂ ದಿ ರೆಸಲ್ಯೂಷನ್ ಆರು ಏನಂತ ಹೇಳ್ತಾರೆ, ನಾವು ಜನರು ಬಂದ್ಬಿಟ್ಟು ಚಳುವಳಿಯನ್ನ ಮಾಡೋವರೆಗೂ ಅವಳನ್ನ ಏನ್ ಮಾಡಿರಲ್ಲ, ರಿಲೀಸ್ ಮಾಡಿರಲ್ಲ. ಆ ತರ ಒಂದು ಸಿಚುವೇಶನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಪೇಜ್ ನಂಬರ್ 162. ಪೇಜ್ ನಂಬರ್ 162. When was it happened? Actually, this was before independence. You all are aware of it. During Salt Satyagraha, she got arrested. Aruna Asaf Ali arrest ಆಗಿರ್ತಾರಲ್ವಾ. In 1932, she was again arrested and put in Delhi jail. Isn't it? Have you all read this lesson after the first video? Okay. If you read the lesson, you will be understanding it. What happened? Until public comes and ಪಬ್ಲಿಕ್ ಎಜಿಟೇಷನ್ ಅಂತ ಏನಂತೀವಿ, ಅವರು ಚಳುವಳಿ ಮಾಡೋವರೆಗೂ ಡೆಲ್ಲಿ ಜೈಲಿಂದ ಅವಳನ್ನ ಬಿಡುಗಡೆ ಮಾಡಿರಲ್ಲ. ಚಳುವಳಿ ಮಾಡಿದ ಮೇಲೆ ಅವಳನ್ನ ಬಿಡುಗಡೆ ಮಾಡಿರ್ತಾರೆ, ಅರುಣಾ ಅಸಫ್ ಅಲಿನ ರಿಲೀಸ್ ಮಾಡಿರ್ತಾರೆ. ಎಗೈನ್ ಇನ್ 1932 1932 ಏನ್ ಮಾಡ್ತಾರೆ, ಶಿ ವಾಸ್ ಎಗೈನ್ ಅರೆಸ್ಟೆಡ್ ಅಂಡ್ ಪುಟ್ ಇನ್ ಡೆಲ್ಲಿ ಜೈಲ್ ವೇರ್ ಶಿ ವೆಂಟ್ on a hunger strike. Underline that word, hunger strike, in the sense upavasa satyagraha alva. So to protest against the callous andre cruel, callous, underline that word, cruel. Callous means cruel treatment of political prisoners. ರಾಜಕೀಯ ವಾಗಿ ಖೈದಿಗಳನ್ನ, prisoners ಅಂದ್ರೆ ಯಾರು, ಖೈದಿಗಳು ಅಲ್ವಾ. even though they were not doing involved in any such crime, because of the cruel administration of British, she got arrested and they had put in a Delhi jail ಅಲ್ವಾ. ನಿಮ್ಗೆ ಗೊತ್ತಿದೆ, ಅವಳು ಯಾವುದೇ ರೀತಿ ತಪ್ಪನ್ನ ಮಾಡಿರಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ಪ್ರಾಣವನ್ನ ಮುಡಿಪಾಗಿಟ್ಟಿರ್ತಾಳೆ. ಆದ್ರಿಂದ ಅವಳು ಮಾಡಿರ್ತಕ್ಕಂತಹ ಕೆಲಸ ತಪ್ಪು ಅಂತ ಬ್ರಿಟಿಷರಿಗೆ ಅನಿಸಿ ಅವಳನ್ನು ಜೈಲಿಗೆ ಹಾಕಿರ್ತಾರೆ. ತುಂಬಾ ಒಂದು ರೀತಿಯಲ್ಲಿ ಕ್ರೂರವಾಗಿರ್ತಕ್ಕಂತಹ ಬಿಹೇವಿಯರ್ ಅನ್ನ ಅಲ್ಲಿ ತೋರಿಸ್ತಾರೆ. ಅವರು ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ ಜೈಲಲ್ಲಿ. ಯಾರಿಗೆ? ಅರುಣಾ ಅಸಫ್ ಅಲಿಗೆ ಮತ್ತೆ ಕೈದಿಗಳಿಗೆ. ತುಂಬಾ ಕೈದಿಗಳಿರ್ತಾರಲ್ಲ, ಇಂಡಿಯನ್ಸ್ ಎಲ್ಲ ಎಲ್ಲರನ್ನು ಜೈಲಲ್ಲಿ ಇಟ್ಟಿರ್ತಾರಲ್ಲ, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇರಲ್ಲ. ಅವ್ರು ಏನ್ ಮಾಡ್ತಿರ್ತಾರೆ, ಶಿ ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಕ್ಯಾಲೋಸ್ ಟ್ರೀಟ್ಮೆಂಟ್ ಆಫ್ ಪೊಲಿಟಿಕಲ್ ಪ್ರಿಸನರ್ಸ್, ಇನ್ ದಿ ಸೆನ್ಸ್ ಶಿ ವೆಂಟ್ ಆನ್ ಅ ಹಂಗರ್ ಸ್ಟ್ರೈಕ್. ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾಳೆ ಅವಳು. ಊಟವನ್ನೇ ಮಾಡಲ್ಲ ಜೈಲಲ್ಲಿ. ಯಾಕೆ ಅಂದ್ರೆ ಕೈದಿಗಳನ್ನ ತುಂಬಾ ಕೆಟ್ಟದಾಗಿ ನೋಡ್ಕೋತಾ ಇದ್ದಾರೆ ಬ್ರಿಟಿಷ್. ಆ ರೀತಿಯ ಅದು ತಪ್ಪು ಅಂತ ಹೇಳಿ ಅವಳು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾಳೆ. ಇವನ್ ದೋ ಶಿ ವಾಸ್ ಇನ್ಸೈಡ್ ದ ಜೈಲ್, ಶಿ ವಾಂಟೆಡ್ ಟು ಡೂ ದಿಸ್ ಹಂಗರ್ ಸ್ಟ್ರೈಕ್. ಸಿ ಹೌ ಸ್ಟ್ರೇಂಜ್ ಇಟ್ ಲುಕ್ಸ್ ಅಲ್ವಾ. ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಹರ್ ಡಿಮ್ಯಾಂಡ್ಸ್, ಅವರ ಬೇಡಿಕೆಗಳೇನು ಅವಳದು, ವರ್ ಕನ್ಸೀಡೆಡ್ ಅಂದ್ರೆ ಟು ಗಿವ್ ಇನ್. ಅವಳ ಎಲ್ಲ ರೀತಿಯ ಬೇಡಿಕೆಗಳನ್ನ ಈಡೇರಿಸಿದ್ರು. ಆವಾಗ ಈಡೇರಿಸಿದ್ರು. ಹೌದು, ಕೈದಿಗಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತೆಲ್ಲ ಹೇಳಿ ಬೇಡಿಕೆಗಳನ್ನ ಈಡೇರಿಸಿದ್ರು. ಕನ್ಸೀಡೆಡ್ ಅಂದ್ರೆ ಟು ಗಿವ್ ಇನ್. ಸೊ ಏನ್ ಮಾಡಿದ್ರು ಆಮೇಲೆ, ಬಟ್ ಶಿ ವಾಸ್ ಟ್ರಾನ್ಸ್ಫರ್ ಟು ಅಂಬಾಲಾ ಜೈಲ್. ಅಂಬಾಲಾ ಅಂತಕ್ಕಂತಹ ಒಂದು ಪ್ಲೇಸ್ ಅಲ್ಲಿ ಇನ್ನೊಂದು ಜೈಲ್ ಇತ್ತು. ಆ ಜೈಲಿಗೆ ಅವಳನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅವಳ ಬೇಡಿಕೆಗಳನ್ನೇನೋ ಈಡೇರಿಸಿದ್ರು. ಆಫ್ಟರ್ ದಟ್ ವಾಟ್ ದೇ ಡಿಡ್, ದೇ ಟ್ರಾನ್ಸ್ಫರ್ಡ್ ಹರ್ ಟು ಅಂಬಾಲಾ ಜೈಲ್ ವೇರ್ ಶಿ ವಾಸ್ ಕೆಪ್ಟ್ ಸಾಲಿಟರಿ ಕನ್ಫೈನ್ಮೆಂಟ್. ಸಾಲಿಟರಿ ಕನ್ಫೈನ್ಮೆಂಟ್, ಅಂಡರ್ಲೈನ್ ದಟ್ ವರ್ಡ್, ಸಾಲಿಟರಿ ಕನ್ಫೈನ್ಮೆಂಟ್ ಇನ್ ದ ಸೆನ್ಸ್ ಇಟ್ ಇಸ್ ದೇರ್ ಇನ್ ಯುವರ್ ಗ್ಲಾಸರಿ. ನೋಡ್ಕೊಳ್ಳಿ, ಗ್ಲಾಸರಿ ಇದೆ ನೋಡಿ, ಸಾಲಿಟರಿ ಕನ್ಫೈನ್ಮೆಂಟ್. ಗಾಟ್ ಇಟ್? A punishment in which a prisoner is kept alone in a separate cell. ಓಕೆ, ಒಬ್ಬಂಟಿಯಾಗಿ ಅಂಬಾಲಾ ಜೈಲಲ್ಲಿ ಒಬ್ಬಂಟಿಯಾಗಿ ಒಂದು ಸೆಲ್ಲಲ್ಲಿ ಅವಳನ್ನ ಇರಿಸ್ತಾರೆ. ಯಾಕೆ? ಗುಂಪಲ್ಲಿ ಇದ್ರೆ ಅವಳು ಏನ್ ಮಾಡ್ತಾಳೆ, ಈ ರೀತಿ ಸತ್ಯಾಗ್ರಹಗಳನ್ನ ಮಾಡೋದು, ಆಂಟಿ ಬ್ರಿಟಿಷ್ ಆಕ್ಟಿವಿಟಿಗಳಲ್ಲಿ ತೊಡಗೋದು, ಅವರಿಗೆ ಹೇಳ್ಕೊಡೋದು, ಹಾಗಿರ್ಬೇಕು ಹೀಗಿರ್ಬೇಕು ಆ ರೀತಿಗಳು ಹೇಳೋದೆಲ್ಲ ಮಾಡ್ತಾ ಇದ್ವು ಅಲ್ವಾ.
ಆದ್ರಿಂದ ಏನ್ ಮಾಡ್ತಾರೆ, ದೇ ಟ್ರಾನ್ಸ್ಫರ್ಡ್ ಹರ್ ಟು ಅಂಬಾಲಾ ಜೈಲ್ ಅಂಡ್ ದೇ ಕೆಪ್ಟ್ ಹರ್ ಇನ್ ಸಾಲಿಟರಿ ಕನ್ಫೈನ್ಮೆಂಟ್. ಅಂದ್ರೆ ಒಂದು ಅಲೋನ್ ಆಗಿ, ಅವಳು ಒಬ್ಬಂಟಿಯಾಗಿ ಒಂದು ಸೆಲ್ ಅಲ್ಲಿ ಬಿಡ್ತಾರೆ. ನೋಡಿ ಎಷ್ಟು ಕ್ರೂರವಾಗಿ ಅವರು ನಡ್ಕೋತಾ ಇದ್ರು ಅಂತ. ಆಫ್ಟರ್ ಹರ್ ರಿಲೀಸ್, ಸ್ವಲ್ಪ ದಿನ ಆದ್ಮೇಲೆ ಅವಳನ್ನ ರಿಲೀಸ್ ಮಾಡ್ತಾರೆ. ಶಿ ಸ್ಟೇಡ್ ಅವೇ ಫ್ರಮ್ ದಿ ಮೂಮೆಂಟ್ ಫಾರ್ 10 years. ಅಂಬಾಲಾ ಜೈಲಿಂದ ಸ್ವಲ್ಪ ದಿನ ಆದ್ಮೇಲೆ ಅವ್ರು ರಿಲೀಸ್ ಮಾಡ್ತಾರೆ. ಯಾವಾಗ 1932 ಅವಳನ್ನ ಜೈಲಿಗೆ ಹಾಕಿರ್ತಾರಲ್ವಾ. 10 ವರ್ಷಗಳ ಕಾಲ ಅವಳು ಏನ್ ಮಾಡ್ತಾಳೆ, ಈ ಒಂದು ರಾಜಕೀಯ, ಈ ಒಂದು ಯಾವುದೇ ಒಂದು ಬೇಡ ನನ್ಗೆ ಅಂತ ಅವಳು ತೀರ್ಮಾನ ಮಾಡ್ತಾಳೆ. 10 years ಶಿ ವಾಸ್ ಅವೇ ಫ್ರಮ್ ದಿಸ್ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್. ಅಂದ್ರೆ 1942 ವರ್ಗು ಅವಳು ಯಾವುದೇ ರೀತಿಯ ಪೊಲಿಟಿಕಲ್ ಒಂದು ಮೂವ್ಮೆಂಟ್ ಅಲ್ಲಿ ಅವಳು ಪಾಲ್ಗೊಂಡಿಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ, ಇದು ನೋಡಿ ಇಲ್ಲಿ ಪಿಕ್ಚರ್ಸ್ ಇದೆಲ್ಲ. ಶಿ ಇಸ್ ಅರುಣಾ ಆಸಫ್ ಅಲಿ ಅಂಡ್ ಆಸಫ್ ಅಲಿ ಹರ್ ಹಸ್ಬೆಂಡ್, ಅಲ್ಲಿ ಪಿಕ್ಚರ್ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್, ಸಮಥಿಂಗ್ ಸಿಗ್ನಿಫಿಕೆಂಟ್ ಹ್ಯಾಪನ್ಡ್ ಇನ್ 1942. 1932 ಶಿ ವಾಸ್ ಇಂಪ್ರಿಸನ್ಡ್. ಅಟ್ ದ ಸೇಮ್ ಇಯರ್ ಮೇ ಬಿ ಫ್ರಮ್ ಅಂಬಾಲಾ ಜೈಲ್, ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. 10 ವರ್ಷಗಳ ಕಾಲ ಅವಳು ಯಾವುದೇ ರಾಜಕೀಯ ಆಕ್ಟಿವಿಟಿಗಳಲ್ಲಿ ಅವಳು ಪಾಲ್ಗೊಂಡಿಲ್ಲ. ಇನ್ 1942 something significant happened. ಏನಾಯ್ತು? ಸಿಗ್ನಿಫಿಕೆಂಟ್ ಇನ್ ದ ಸೆನ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಅರ್ಥ. happened in 1942. what happened? ನೋಡ್ಕೊಳ್ಳಿ. She attended the Bombay Congress session along with her husband, during which the Quit India resolution was passed on 8th August. Quit India movement ಯಾವಾಗ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸೋಷಿಯಲಿ ಓದಿದ್ರಲ್ವಾ. 1942 ಅಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದ್ರೆ ಏನು? ಭಾರತ ಬಿಟ್ಟು ತೊಲಗಿ. 5 ವರ್ಷ ಇತ್ತು ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಅಲ್ವಾ. ತುಂಬಾ ಜೋರಾದ ರೀತಿಯಲ್ಲಿ ಹೋರಾಟ ನಡೀತಾ ಇತ್ತು. ಎಲ್ಲರ ಯೂತ್ಸ್ ಎಲ್ಲ ದೇ ವರ್ ವೆರಿ ಆಂಗ್ರಿ ಮೂಡ್, ದೇ ವರ್ ಇನ್ ವೆರಿ ಆಂಗ್ರಿ ಮೂಡ್ ಅಂಡ್ ಆಲ್ ದೋಸ್ ಥಿಂಗ್ಸ್ at that point of time. In the year 1942 something very significant incident happened. what happened? She attended the Bombay Congress session. ಯಾಕೆ ಬಾಂಬೆ ಕಾಂಗ್ರೆಸ್ ಸೆಷನ್ಗೆ ಅವಳು ಅಟೆಂಡ್ ಮಾಡಲಿ? ಯಾಕೆ? ಶಿ ವಾಸ್ ದಿ ಮೆಂಬರ್ ಆಫ್ INC. ನಾನು ಹೇಳಿದ್ದೆ ಅಲ್ವಾ ಫಸ್ಟೇನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಲ್ಲಿ ಅವಳು ಮೆಂಬರ್ ಆಗಿರ್ತಾಳೆ. ಆದ್ರಿಂದ ಅವಳು ಬಾಂಬೆಯಲ್ಲಿ ನಡೆದಿರ್ತಕ್ಕಂತಹ ಕಾಂಗ್ರೆಸ್ ಸೆಷನ್ ನಲ್ಲಿ ಅವಳು ಭಾಗವಹಿಸ್ತಾಳೆ ವಿತ್ ಹರ್ ಹಸ್ಬೆಂಡ್. ಯಾರೋ ಅವ್ರ ಹಸ್ಬೆಂಡ್ ಯಾರೋ? ಅಸಫ್ ಅಲಿ. ಅರುಣಾ ಅವರ ಹಸ್ಬೆಂಡ್ ಹೆಸರೇನು? ಅಸಫ್ ಅಲಿ ಅವರ ಜೊತೆಗೆ ಅವಳು ಪಾಲ್ಗೊಳ್ತಾಳೆ. ಸೊ ಡ್ಯೂರಿಂಗ್ ವಿಚ್ ದ ಕ್ವಿಟ್ ಇಂಡಿಯಾ ರೆಸಲ್ಯೂಷನ್ ವಾಸ್ ಪಾಸ್ಡ್ ಆನ್. ರೆಸಲ್ಯೂಷನ್ ಅಂದ್ರೆ ಚಳುವಳಿ. ಆ ಕ್ವಿಟ್ ಇಂಡಿಯಾ ಒಂದು ಮೂವ್ಮೆಂಟ್ ಮಾಡಬೇಕು ಅಂತೇಳಿ 1942 ನಲ್ಲಿ ಡಿಸೈಡ್ ಮಾಡ್ತಾರೆ. ದೇ ಡಿಸೈಡೆಡ್ ಟು ಡೂ ಇಟ್, ಇಸ್ಂಟ್ ಇಟ್? ಸೊ 8th August 1942, ಆಗಸ್ಟ್ ತಿಂಗಳಲ್ಲಿ 8ನೇ ತಾರೀಕು ಅವರು ಡಿಸೈಡ್ ಮಾಡ್ತಾರೆ. ಅದರಲ್ಲಿ ಒಂದು ಆ ಮೂವ್ಮೆಂಟ್ ಅಲ್ಲಿ ಅವಳು ಭಾಗವಹಿಸ್ತಾಳೆ. ಯಾರ ಜೊತೆ? ಅಸಫ್ ಅಲಿ ಹಸ್ಬೆಂಡ್ ಜೊತೆ. ದ ಕಮಿಟಿ ಹ್ಯಾಡ್ ಪ್ಲಾನ್ಡ್ ದಿ ಹಾಯ್ಸ್ಟಿಂಗ್ ಅಂದ್ರೇನು? ಫ್ಲಾಗ್ ಹಾಯ್ಸ್ಟಿಂಗ್, ಬಾವುಟವನ್ನು ಹಾರಿಸೋದು. ಎಲ್ಲಿ ಹಾರಿಸ್ಬೇಕಂತೆ ಅವರು? ಯಾವುದನ್ನ ಹಾರಿಸ್ಬೇಕಂತ? ಯಾವ ಬಾವುಟ? ಯಾವ ಕಲರ್ ಬಾವುಟ? ನೋಡಿ, the committee had planned the hoisting of the tricolor. ಟ್ರೈ ಅಂದ್ರೇನು? 3 ಬಣ್ಣ ಇರ್ತಕ್ಕಂತಹ ಬಾವುಟ ಅಲ್ವಾ. 3 ಬಣ್ಣ ಇರ್ತಕ್ಕಂತಹ ಬಾವುಟವನ್ನ ಹಾರಿಸೋದಿಕ್ಕೆ ಅವರು ಏನ್ ಮಾಡ್ತಾರೆ? ದೇ ಹ್ಯಾವ್ ಪ್ಲಾನ್ಡ್. ಎಲ್ಲಿ? ಗ್ವಾಲಿಯಾ ಟ್ಯಾಂಕ್ ಮೈದಾನ್. ಅಂಡರ್ಲೈನ್ ದಟ್ ವರ್ಡ್, ಗ್ವಾಲಿಯಾ ಟ್ಯಾಂಕ್ ಮೈದಾನ್. But the British got wind of the plan and arrested the top leaders, including Gandhiji, a few hours before the event. Nodi illi, you have to get the clear picture of this, otherwise you don't understand this. See here. Okay. Let's say it is a Gwalior tank Maidan anta ankolna. Gwalior tank Maidan anta ankolna. Gwalior tank ಮೈದಾನಲ್ಲಿ they have decided to hoist the tricolor flag of India. ಓಕೆ, ಇಂಡಿಯಾದ ಒಂದು ಫ್ಲಾಗ್ ಅನ್ನ ಹಾಯಿಸ್ಟ್ ಮಾಡಬೇಕು ಅಂತ ಅವ್ರು ಏನ್ ಮಾಡ್ತಾರೆ? ಡಿಸೈಡ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಸೊ ಏನಾಗತ್ತೆ? at that point of time in the Bombay Congress session, ಅರುಣಾ ಆಸಫ್ ಅಲಿ, ಗಾಂಧೀಜಿ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ರು ಅಲ್ವಾ. ತುಂಬಾ ಜನ ಇದ್ರು. ಯಾರ್ಯಾರು ಇದ್ರು ಅಲ್ಲಿ? ಮೌಲಾನಾ ಆಜಾದ್ ಇದ್ರು, ಆಮೇಲೆ ರಾಮ್
ಮನೋಹರ್ ಲೋಹಿಯಾ ಇದ್ರು, ಗಾಂಧೀಜಿ ಇದ್ರು, ಅರುಣಾ ಅಸಫ್ ಅಲಿ ಇದ್ರು, ತುಂಬಾ ಜನ ಬಾಂಬೆ ಕಾಂಗ್ರೆಸ್ ಸೆಷನ್ ಅಲ್ಲಿ ದೇ ಹ್ಯಾವ್ ಡಿಸೈಡೆಡ್ ಟು ಹಾಸ್ಟ್ ದಿ ಟ್ರೈ ಕಲರ್ ಫ್ಲಾಗ್ ವೇರ್ ಇನ್ ಗ್ವಾಲಿಯರ್ ಟ್ಯಾಂಕ್ ಮೈದಾನಲ್ಲಿ ಹಾರಿಸ್ಬೇಕು ಅಂತ ಅವರು ಡಿಸೈಡ್ ಮಾಡ್ತಾರಲ್ವಾ. ನೋಡ್ಕೊಳ್ಳಿ ನೆಕ್ಸ್ಟ್ ಏನಾಯ್ತು. ಬಟ್ ವಾಟ್ ಹ್ಯಾಪಂಡ್, ಬ್ರಿಟಿಷ್ ಗಾಟ್ ವಿಂಡ್ ಆಫ್ ದಿ ಪ್ಲಾನ್. ವಿಂಡ್ ಅಂದ್ರೆ ಏನು ಇಲ್ಲಿ, ವಾಟ್ ಯು ಸೇ, ವಿಂಡ್ ಅಂದ್ರೆ ಏರ್ ಅಲ್ವಾ. ದೇ ಗಾಟ್ ಅ ಕ್ಲೂ ಅಂತ ಅನ್ಕೊಳ್ಳೋಣ. ದೇ ಗಾಟ್ ಅ ಕ್ಲೂ. ವಿಂಡ್ ಹಿಯರ್ ಇಟ್ ಮೀನ್ಸ್ ಅವ್ರಿಗೊಂದು ಗಾಳಿ ಸುದ್ದಿ ಬಂತು ಅಂತ ಅನ್ಕೊಳ್ಳೋಣ. ಗಾಟ್ ಅ ಕ್ಲೂ ಏನು, ಇವರೆಲ್ಲ ಸೇರ್ಕೊಂಡು ಇಂಡಿಯನ್ಸ್ ಇವರೆಲ್ಲ ಸೇರ್ಕೊಂಡು ಅಲ್ಲಿ ಗ್ವಾಲಿಯರ್ ಟ್ಯಾಂಕ್ ಮೈದಾನಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡ್ತಾರಂತೆ ಅನ್ನುವ ಒಂದು ಸುದ್ದಿ ಯಾವಾಗ ಬ್ರಿಟಿಷರಿಗೆ ತಿಳಿತು, ಅವ್ರು ಏನ್ ಮಾಡಿದ್ರು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ವಾಟ್ ದೇ ಡಿಡ್, they arrested the top leaders including Gandhiji a few hours before the event. ಲೆಟ್ಸ್ ಸೇ ಒಂದು ಇಂತಿಷ್ಟು ಗಂಟೆಗೆ ನಡಿಬೇಕು, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಯೂಶುವಲಿ ಫ್ಲಾಗ್ ಹಾಯಿಸ್ಟ್ ಆಗುತ್ತಲ್ವಾ ಅನ್ಬೇಕು ಅನ್ನುವಾಗ ಫ್ಯೂ ಅವರ್ಸ್ ಅರ್ಲಿ, ಒಂದು ಸ್ವಲ್ಪ ಗಂಟೆಗಳ ಮುಂಚೆ, 1 ಗಂಟೆ 2 ಗಂಟೆಗಳ ಮುಂಚೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ದೇ ಅರೆಸ್ಟೆಡ್ ಗಾಂಧೀಜಿ ಅಂಡ್ ಫ್ಯೂ ಅದರ್ ಲೀಡರ್ಸ್. ಆ ಲೀಡರ್ಗಳನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ವಾಟ್ ಫಾಲೋಡ್ ಇಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಇನ್ ಹರ್ ಓನ್ ವರ್ಡ್ಸ್. ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದೆಲ್ಲ ಅರುಣಾ ಅಸಫ್ ಅಲಿ ತಾನು ಹೇಳ್ಕೊಂಡಿರ್ತಕ್ಕಂತಹ ಪದಗಳಂತೆ. ಅಂದ್ರೆ ಅಷ್ಟೊಂದೆಲ್ಲ ಪ್ಲಾನ್ ಮಾಡಿ ಫ್ಲಾಗ್ ಹಾಯಿಸ್ಟ್ ಮಾಡೋದಕ್ಕೆ ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ ದೇ ಹ್ಯಾವ್ ಡಿಸೈಡೆಡ್, ಬಟ್ ಎಟ್ ದ ಪರ್ಟಿಕ್ಯುಲರ್ ಟೈಮ್ ವಾಟ್ ಹ್ಯಾಪಂಡ್, ಬ್ರಿಟಿಷ್ ಗಾಟ್ ದಿ ವಿಂಡ್ ಆಫ್ ದಿಸ್, ದೇ ಗಾಟ್ ದಿ ಕ್ಲೂ ದಟ್ ಇಂಡಿಯನ್ಸ್ ಆರ್ ಟ್ರೈಂಗ್ ಟು hoist the tricolor flag in Gwalior Tank Maidan. That is the reason what they did. They have arrested Gandhiji and few other leaders. That is the reason Aruna Asaf Ali, she felt very sad. Also, as I said, she was a fairy lady. She was a valiant lady ಅಂತ ನಾನು ಹೇಳಿದೆ ಅಲ್ವಾ. ಅಂದ್ರೆ ತುಂಬಾ ಧೈರ್ಯ ಇರ್ತಕ್ಕಂತಹ ಮಹಿಳೆ ಅವಳು ಮಾತಾಡ್ತಾ ಇದ್ದಾಳೆ. ಏನ್ ಮಾತಾಡಿದ್ದಾಳೆ, ಅವಳ ಓನ್ ವರ್ಡ್ಸ್ ಅಲ್ಲಿ ಕೇಳಿಸ್ಕೊಳ್ಳಿ ನೀವು, ಏನಂತ ಇದೆ ನೋಡ್ಕೊಳ್ಳಿ. ಮೈ ಹಸ್ಬೆಂಡ್ ಅಂಡ್ ಐ ವೇರ್ ನಾಟ್ ಇನ್ ದ ಲೀಸ್ಟ್ ಸರ್ಪ್ರೈಸ್ಡ್. ಓಕೆ, ಗಾಂಧೀಜಿ ಅವರನ್ನ ಮತ್ತೆ ಕೆಲವು ಲೀಡರ್ಸ್ ಗಳನ್ನೆಲ್ಲ ಅವ್ರು ಏನ್ ಮಾಡಿದ್ರು, ದೇ ಆರ್ ಅರೆಸ್ಟೆಡ್, ಬಟ್ ಇನ್ ದಟ್ ಪರ್ಟಿಕ್ಯುಲರ್ ಲಿಸ್ಟ್ ಮೈ ನೇಮ್ ವಾಸ್ ನಾಟ್ ದೇರ್ ಅಂಡ್ ಮೈ ಹಸ್ಬೆಂಡ್ಸ್ ನೇಮ್ ವಾಸ್ ಆಲ್ಸೋ ನಾಟ್ ದೇರ್. ಐ ಆಮ್ ಸರ್ಪ್ರೈಸ್ಡ್. ಹೂ ಇಸ್ ಟೆಲಿಂಗ್ ಹಿಯರ್? I means who here? I refers to Aruna Asaf Ali. She is telling, I am surprised. When in the early hours of August 8th, ಅವರು ಕ್ವಿಟ್ ಇಂಡಿಯಾ ರೆಸಲ್ಯೂಷನ್ ಪಾಸ್ ಮಾಡಬೇಕು ಅಂತ ಇರ್ತಾರೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. August 9th ಅರ್ಲಿ ಮಾರ್ನಿಂಗ್ ಏನಾಗುತ್ತೆ, ಸೊ ವಾಟ್ ಹ್ಯಾಪಂಡ್, ದ ಪೊಲೀಸ್ ನಾಕ್ ದ ಡೋರ್. ಅಂದ್ರೆ ಟು ಟಚ್ ಜೆಂಟ್ಲಿ, ನಾಕ್ ಅಂದ್ರೆ ಏನು, ಟು ಟಚ್ ಜೆಂಟ್ಲಿ, ಡೋರ್ನ ಏನ್ ಮಾಡ್ತಾರೆ, ಬಡಿತಾ ಇದ್ದಾರೆ. ಯಾರು ಡೋರ್ನ ನಾಕ್ ಮಾಡ್ತಾ ಇದ್ದಾರೆ, ಯಾರು ಬಂದ್ರು, ಯಾರು ಡೋರ್ನ ನಾಕ್ ಮಾಡ್ತಾ ಇದ್ದಾರೆ ನೋಡೋಣ. ಆನ್ ದ ಡೋರ್ ಆಫ್ ದಿ ಫ್ಲಾಟ್ ವೇರ್ ವಿ ವರ್ ಸ್ಟೇಯಿಂಗ್. ಆಕ್ಚುಲಿ ಅರುಣಾ ಅಸಫ್ ಅಲಿ ಹಸ್ಬೆಂಡ್ ಅಂಡ್ ವೈಫ್ ದೇ ವರ್ ಸ್ಟೇಯಿಂಗ್ ಇನ್ ಕೈಂಡ್ ಆಫ್ ಅಪಾರ್ಟ್ಮೆಂಟ್ ಅಂತ ಅನ್ಕೊಳ್ಳೋಣ. ಅಲ್ಲಿ ಬಂದ್ಬಿಟ್ಟು ಅವರು ಬಾಗಿಲನ್ನ ಬಡಿತಾ ಇದ್ದಾರೆ. ಯಾರು, ಪೊಲೀಸ್ ಆಫೀಸರ್ಸ್. ವೆನ್ ದೇ ಅನೌನ್ಸ್ಡ್ ಅಸಫ್ ಸಾಹೇಬ್ಸ್ ಅರೆಸ್ಟ್, I asked, what about me? She was actually surprised. ನಮ್ಮ ಹೆಸರು ಯಾಕಿಲ್ಲ ಅಂತ ಅವಳು ಅನ್ಕೊಳ್ಳುವಾಗ್ಲೇ ಅವಳ ಹಸ್ಬೆಂಡ್ ಹೆಸರನ್ನ ಕರೀತಾ ಇದ್ದಾರೆ. ಅರೆಸ್ಟ್ ವಾರ್ನಿಂಗ್ ಇದೆ, ನಿಮ್ಮ ಹಸ್ಬೆಂಡ್ ನ ಕರ್ಕೊಂಡು ಹೋಗ್ಬೇಕು ಅಂತ ಅರೆಸ್ಟ್ ವಾರ್ನಿಂಗ್ ಬಂದಿದೆ, ನೀವು ಅವ್ರನ್ನ ಕಳಿಸಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಯಾರು, ಪೊಲೀಸ್. ದೇ ವರ್ ನಾಕಿಂಗ್ ದಿ ಡೋರ್. ಆಯ್ತಾ, ಏನಾಯ್ತು, ಅರುಣಾ ಅಸಫ್ ಅಲಿ ಕೇಳ್ತಾ ಇದ್ದಾಳೆ. ಶಿ ವಾಸ್ ಆಸ್ಕಿಂಗ್, ವಾಟ್ ಅಬೌಟ್ ಮೀ? ನನ್ನನ್ನು ಕರ್ಕೊಂಡು ಹೋಗಲ್ವಾ ನೀವು? ವಾಟ್ ಅಬೌಟ್ ಮೀ? ದೇರ್ ಇಸ್ ನೋ ವಾರೆಂಟ್ ಫಾರ್ ಯು ಮ್ಯಾಮ್, ಐ ವಾಸ್ ಟೋಲ್ಡ್. ಐ ಅಂದ್ರೆ ಇಲ್ಲಿ ಅರುಣಾ ಅಸಫ್ ಅಲಿ ಅವರೇ ಮಾತಾಡಿರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಲೆಸನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಗಂಡನನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರತಕ್ಕಂತಹ ಪೊಲೀಸ್ ಆಫೀಸರ್ಗೆ ಕೇಳ್ತಾ ಇದ್ದಾರೆ, ಯು ಆರ್ ಕಮಿಂಗ್ ಟು ಅರೆಸ್ಟ್ ಮೈ ಹಸ್ಬೆಂಡ್ ಅಸಫ್ ಅಲಿ, ವಾಟ್ ಅಬೌಟ್ ಮೀ? ಸೊ ದಟ್ ಪಾಯಿಂಟ್ ಆಫ್ ಟೈಮ್ ದ ಪೊಲೀಸ್ ಆಫೀಸರ್ ಸೆಡ್, ದೇರ್ ಇಸ್ ನೋ ವಾರೆಂಟ್ ಫಾರ್ ಯು ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಐ ಪರ್ಸ್ಯೂಯೇಡೆಡ್ ದಿ ಬ್ರಿಟಿಷ್ ಸರ್ಜೆಂಟ್ ಅಂತ ಹೇಳ್ತಾರೆ. ಪರ್ಸ್ಯೂಯೇಡೆಡ್ ಮೀನ್ಸ್ ಫಾಲೋಡ್. ಸೊ
ಪೊಲೀಸ್ ಆಫೀಸರ್ ಬರ್ತಾರೆ, ಮೇ ಬಿ 2 or 3 people, couple of them they came. ಪೊಲೀಸ್ ಆಫೀಸರ್ ಬರ್ತಾರೆ. ಲೆಟ್ಸ್ ಸೇ ಶಿ ಇಸ್ ಅರುಣಾ ಅಸಫ್ ಅಲಿ ಅಂತ ಅನ್ಕೊಳ್ಳೋಣ. ಸೊ ದೇ ಆರ್ ಕಮಿಂಗ್ ಟು ಅರೆಸ್ಟ್ ಹೂಮ್? ದೇ ಆರ್ ಕಮಿಂಗ್ ಟು ಅರೆಸ್ಟ್ ಅಸಫ್ ಅಲಿ ಅಂತ ಅನ್ಕೊಳ್ಳೋಣ. ಅಸಫ್ ಅಲಿಯನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ. ದೀಸ್ ಪೊಲೀಸ್ ಮೆನ್ಸ್ ದೇ ವರ್ ಕಮಿಂಗ್ ಟು ಅರೆಸ್ಟ್ ಅಸಫ್ ಅಲಿ. ವಾಟ್ ಶಿ ಡಿಡ್? ಅರುಣಾ ಅಸಫ್ ಅಲಿ, she followed, persuaded the British sergeant who had come in a taxi with a couple of policemen to let me accompany them to the railway station to see off my husband. ಅರುಣಾ ಅಸಫ್ ಅಲಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಐ ಹ್ಯಾವ್ ಪರ್ಸ್ಯುಯೇಡೆಡ್, ಫಾಲೋ ಮಾಡಿದೆ ನಾನು. ಟ್ಯಾಕ್ಸಿಯಲ್ಲಿ ಅವರಿಬ್ಬರು ಬಂದಿದ್ದಾರೆ, ಹಸ್ಬೆಂಡನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ವಾಟ್ ಐ ಡಿಡ್, ಐ ಫಾಲೋಡ್ ದೆಮ್ ಟಿಲ್ ದಿ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್, ಅಕಂಪನಿ ಅಂದ್ರೇನು? ಟು ಬಿ ವಿತ್. ಅಕಂಪನಿ ಅಂದ್ರೇನು? ಟು ಬಿ ವಿತ್. ನನ್ನ ಗಂಡನ ಜೊತೆಗೆ ರೈಲ್ವೆ ಸ್ಟೇಷನ್ವರೆಗೂ ನಾನು ಹೋಗುವಂತಹ ಒಂದು ನಿರ್ಧಾರವನ್ನ ಮಾಡಿದೆ ಅಲ್ವಾ. ಸಿ ಆಫ್ ಅಂದ್ರೆ ಟು ಸೆಂಡ್ ಆಫ್, ಕಳಿಸೋದಿಕ್ಕೆ ನಾನು ರೈಲ್ವೆ ಸ್ಟೇಷನ್ವರೆಗೂ ಬಂದೆ ಅಂತ ಹೇಳಿ ಅರುಣಾ ಅಸಫ್ ಅಲಿ ಹೇಳ್ತಾ ಇದ್ದಾರೆ. ನೋಡಿ ನೆಕ್ಸ್ಟ್ ನೋಡ್ಕೊಳ್ಳಿ. ಡಾನ್ ಅಂದ್ರೆ ಏನು? DAWN, ಡಾನ್ ಅಂದ್ರೆ ಏನು? You all know what is the meaning of dawn? DAWN. Dawn means sunrise ಅಲ್ವಾ. ರೈಸಿಂಗ್ ಸನ್ ಅಂತ ಏನ್ ಕರಿತೀವಿ ನಾವು, ರೈಸಿಂಗ್ ಸನ್. ಡಸ್ಕ್ ಅಂದ್ರೆ ಏನು? ಸೆಟ್, ಸನ್ಸೆಟ್. ಯೂಶಲಿ ಫಾರ್ ಸನ್ಸೆಟ್ ವಿ ಸೇ ಡಸ್ಕ್. ರೈಸಿಂಗ್ ಸನ್ ಆರ್ ಸನ್ ರೈಸ್ಗೆ ಏನಂತೀವಿ ನಾವು? ಡಾನ್ ಅಂತ ಕರಿತೀವಿ. ಏನಾಯ್ತು ಆಕ್ಚುಲಿ? ಡಾನ್ ವಾಸ್, ಸನ್ರೈಸ್ ವಾಸ್ ಅಬೌಟ್ ಟು ಬ್ರೇಕ್. ಅಂದ್ರೆ ಸೆನ್ಸ್, ಈಗ ಸೂರ್ಯ ಹುಟ್ಟುವಂತಹ ಸಂದರ್ಭದಲ್ಲಿ ಆ ಮೋಡಗಳನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಅವು ಬರೋ ರೀತಿ ಎಷ್ಟು ಚೆನ್ನಾಗಿರುತ್ತಲ್ವಾ, ಅದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಹೇಗಿತ್ತು ಆ ವಾತಾವರಣ. A dawn was about to break and there was a cordon around Victoria terminus to keep crowds at bay. There are some difficult words, write it off. Cordon, CORDON. Cordon andre what do you say? Cordon means you might have seen in the traffic area, policemen will put that barricade. Barricade ಅಂತ ನಾವು ಕರಿತೀವಿ ಅಲ್ವಾ. ನೀವು ಬ್ಯಾರಿಕೇಡ್ ನೋಡಿದಿರಲ್ವಾ? ಎಲ್ಲಾದ್ರೂ ಒಂದ್ ಕಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇರತ್ತೆ ಅಥವಾ ರೋಡ್ ಸರಿ ಇರಲ್ಲ, ಅವಾಗ ಬ್ಯಾರಿಕೇಡ್ ಹಾಕಿರ್ತಾರೆ ಟು ಸಪರೇಟ್ ದಿ ರೋಡ್ ಅಲ್ವಾ. ಯಾರಿಗೂ ತೊಂದರೆ ಆಗ್ಬಾರ್ದು ಪಬ್ಲಿಕ್ಸ್ಗೆ ಅಂತ ಹೇಳಿ ಒಂದು ಬ್ಯಾರಿಕೇಡ್ ಹಾಕಿರ್ತಾರೆ. ದಟ್ ಈಸ್ ಕಾಲ್ಡ್ ಕಾರ್ಡನ್. ಅಂಡರ್ಸ್ಟ್ಯಾಂಡಿಂಗ್? ಸೊ ನಿಯರ್ ದಿ ವಿಕ್ಟೋರಿಯಾ ಟರ್ಮಿನಲ್ ಹತ್ರ ಅವರು ಬ್ಯಾರಿಕೇಡ್ ನ ಹಾಕಿರ್ತಾರೆ ಪೊಲೀಸ್ ಮೆನ್. ಯಾಕೆ ಹಾಕಿರ್ತಾರೆ? ವೈ ದೇ ಕೆಪ್ಟ್ ಬ್ಯಾರಿಕೇಡ್ಸ್? ಟು ಕೀಪ್ ದ ಕ್ರೌಡ್ ಅಂದ್ರೆ ಏನು? ಜನಸಂದಣಿ. ಟು ಕೀಪ್ ಕ್ರೌಡ್ಸ್ ಅಟ್ ಬೇ ಅಂದ್ರೆ ಬೇ ಮೀನ್ಸ್ ಕೀಪ್ ಅವೇ. ಕೀಪ್ ಅವೇ. ಕಷ್ಟದಾಗಿರ್ತಕ್ಕಂತಹ ಡಿಫಿಕಲ್ಟ್ ವರ್ಡ್ಸ್ ಗಳನ್ನ ಅಂಡರ್ಲೈನ್ ಮಾಡಿ ಬರ್ಕೊಳ್ಳಿ, ಅದರ್ವೈಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ಅರ್ಥ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಅಂಡರ್ಲೈನ್ ಮಾಡ್ಕೊಂಡು ಬರ್ಕೋಬೇಕು. ಬೇ ಅಂದ್ರೆ ಕೀಪ್ ಅವೇ, ಕಾರ್ಡನ್ ಮೀನ್ಸ್ ಬ್ಯಾರಿಕೇಡ್, ಓಕೆ, crowd means ಜನಸಂದಣಿ ಅಲ್ವಾ. So here early in the morning policeman is coming to arrest Aruna, ಅಸಫ್ ಅಲಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. At that point of time Aruna, the famous lady, she wanted to accompany her husband till the railway station. ರೈಲ್ವೆ ಸ್ಟೇಷನ್ ಅವರು ಗಂಡನನ್ನ ಬಿಟ್ಟು ಬರೋದಕ್ಕೆ ಅವಳು ಸೆಂಡ್ ಆಫ್ ಕೊಡೋದಕ್ಕೆ ಅವಳು ಬರ್ತೀನಿ ಅಂತ ಹೇಳಿ ಹೇಳಿದಾಳೆ, ಬರ್ತಾ ಇದ್ದಾಳೆ. At that point of time she saw a cordon. ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟು, ಅವರಿಗೆ ಗೊತ್ತಿರುತ್ತೆ ಅಲ್ವಾ ಪೊಲೀಸ್ ಮೆನ್ಗಳಿಗೆ ಈ ರೀತಿ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇರೋದು ಯಾವುದೇ ಒಂದು ರೀತಿಯಲ್ಲಿ ನಮ್ಗೆ ಎಫೆಕ್ಟ್ ಆಗ್ಬೋದು, ಜನಸಂದಣಿ ಆಗ್ಬೋದು, ಏನೋ ಒಂದು ತೊಂದರೆ ಆಗುತ್ತೆ ನಮ್ಗೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದ್ರಿಂದ ಅವ್ರು ಏನ್ ಮಾಡಿರ್ತಾರೆ? ಪ್ರಿಕಾಷನ್ ಮೆಜರ್ಮೆಂಟ್ಗಳನ್ನ ಅವ್ರು ತಗೊಂಡಿರ್ತಾರೆ, ಮೆಜರ್ಸ್ ನ ತಗೊಂಡಿರ್ತಾರೆ. ಆದ್ರಿಂದ ದೇ ಹ್ಯಾವ್ ಪುಟ್ ಕಾರ್ಡನ್ ಅಂದ್ರೆ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಅವ್ರು ರೆಡಿ ಇರ್ತಾರೆ. ಎಲ್ಲಿ? ವಿಕ್ಟೋರಿಯಾ ಟರ್ಮಿನಲ್ ಹತ್ರ ರೆಡಿ ಇರ್ತಾರೆ. ಯಾರೋ ಪೊಲೀಸ್ ಎಲ್ಲ ಸೇರ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್? ಆಸ್ ಐ ವಾಕ್ಡ್ ಅಲಾಂಗ್ ದ ಪ್ಲಾಟ್ಫಾರ್ಮ್ ಅಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ಇರುತ್ತೆ ಅಲ್ವಾ, ಜನರು ನಿಂತ್ಕೊಳ್ಳೋದಕ್ಕೆ ಪ್ಲಾಟ್ಫಾರ್ಮ್ ಇರುತ್ತೆ. ಅಲ್ಲಿ ಶಿ ಸಾ ಸಮ್ವನ್, ಯಾರು ನೋಡ್ತಾ ಇದ್ದಾರೆ? ಐ ಅಂದ್ರೆ ಯಾರು? ಅರುಣಾ ಅಸಫ್ ಅಲಿ. ಶಿ ಸಾ, ಸಿ ಸಾ, ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್.
I saw ಮೌಲಾನಾ ಆಜಾದ್. ಮೌಲಾನಾ ಆಜಾದ್ ನೋಡಿ, ಯಾರಿವರು ಮೌಲಾನಾ ಆಜಾದ್? ಹೊಸ ಹೆಸರು, ಎಲ್ಲೂ ಕೇಳಿಲ್ಲ ಅನ್ಕೋಬಿಡಿ. He was the president of INC. INC means what? Indian National Congress. Underline that name, Maulana Azad. Okay, understanding? She saw a person sitting. Where he was sitting? At the window in a compartment of the special train and stopped to talk to him. There was a special train, special compartment. There was a train in the railway station. She was going along with policeman and her husband Asaf Ali. ಎಲ್ಲರ ಜೊತೆಗೆ ಹೋಗ್ತಾ ಇದ್ದಾಳೆ. And she saw a person sitting inside the train. Special compartment ಅಲ್ಲಿ ಒಬ್ಬರು ವ್ಯಕ್ತಿ ಕೂತ್ಕೊಂಡಿದ್ದಾರೆ. ಯಾರು ಅವರು? Who was he? He was none other than Maulana Azad. Maulana Azad was the president of Indian National Congress at that point of time. Congress president ಆಗಿದ್ರು ಅವಾಗ ಅವರು. So what she did? She just stopped to talk to him. ಅವ್ರ ಜೊತೆ ಮಾತಾಡೋದಕ್ಕೆ ಅವರು ಆ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡ್ಬಿಟ್ಲು. ಆಸ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಕಾಂಗ್ರೆಸ್ನ ಒಂದು ಅಧ್ಯಕ್ಷರಾಗಿ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು, he was a kind of helpless at that point of time. ಅಸಹಾಯಕರ ಮುಖದಲ್ಲಿ ಇರ್ತಕ್ಕಂತಹ ಒಂದು ವೇದನೆ ಇದೆಯಲ್ಲ, ಅದು ಕಾಣಿಸ್ತಾ ಇದೆ. He was to unfurl the tricolor at a public gathering at Gwalior Tank Maidan at 8 a.m. So where he was going actually? That Gwalior Maidan was actually, it got ready. ಯಾಕೆ? ಮೌಲಾನಾ ಆಜಾದ್, he was supposed to come at 8 o'clock, 8 a.m. ಅಲ್ವಾ? 8 a.m. or p.m. a.m. early in the morning 8 a.m. ಅಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡೋದಕ್ಕೆ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಅಲ್ಲಿ? ಮೌಲಾನಾ ಆಜಾದ್ ಅವರೇ ಬಂದು ಫ್ಲಾಗ್ ಹಾಯಿಸ್ಟ್ ನ ಮಾಡಬೇಕಾಗಿರುತ್ತೆ ಅಂತ ಅರ್ಥ ಆಗ್ತಾ ಇದೆ ನಿಮ್ಗೆ? ಯಾಕಂದ್ರೆ ಅವರು ಪ್ರೆಸಿಡೆಂಟ್, he was the president of Indian National Congress. But where is he? He has been arrested by the British. ಅಲ್ವಾ? ಎಷ್ಟೊಂದು ರೀತಿಯ ಪ್ಲಾನ್ಗಳನ್ನ ಇಂಡಿಯಾ ಮಾಡ್ಕೊಂಡಿತ್ತು ಅಲ್ವಾ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ 1942 ಅಲ್ಲಿ ದೇ ಪ್ಲಾನ್ ಲಾಟ್ ಆಫ್ ಥಿಂಗ್ಸ್ at Gwalior Tank Maidan, but at this point of time they all have been arrested by the British policeman. So Aruna Asaf Ali, she is telling, I made up my mind on an impulse. Impulse andre barkoli, underline that word. Impulse means a strong decision. Impulse means a strong decision. ಒಂದು ಗಟ್ಟಿಯಾಗಿರ್ತಕ್ಕಂತಹ ನಿರ್ಧಾರವನ್ನ ಮಾಡ್ತಾಳೆ. ಯಾರು? ಅರುಣಾ ಅಸಫ್ ಅಲಿ, ದ ಗ್ರೇಟ್ ಲೇಡಿ, ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಅರುಣಾ ಅಸಫ್ ಅಲಿ. ಶಿ ಡಿಸೈಡೆಡ್ ಶಿ ಟುಕ್ ಅ ಸ್ಟ್ರಾಂಗ್ ಡಿಸಿಷನ್. ದಟ್ ಏನ್ ಡಿಸಿಷನ್ ತಗೋತಾಳೆ ಅವಳು? ಇದೆಲ್ಲ ನೋಡ್ತಾ ಇದ್ದಾಳೆ. ನಾನೊಬ್ಳೆ ಇವಾಗ ನನ್ನನ್ನು ಮಾತ್ರ ಅರೆಸ್ಟ್ ಮಾಡಿಲ್ಲ, ಬೇರೆ ಎಲ್ಲ ಫ್ರಂಟ್ ಲೀಡರ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಪ್ರೆಸಿಡೆಂಟ್ನ ಕೂಡ ಅರೆಸ್ಟ್ ಮಾಡಿದರೆ. ಅಲ್ಲಿ ನಡೀತಾ ಇರ್ತಕ್ಕಂತಹ ಕಾರ್ಯಕ್ರಮ ಆಗಲೇಬೇಕು, ಅಲ್ಲಿ ನಡಿಲೇಬೇಕು. ಐ ಆಮ್ ಗೋಯಿಂಗ್ ದೇರ್. ನಾನು ಅಲ್ಲಿಗೆ ಹೋಗಿ ಭಾರತ ಏನು ಡಿಸೈಡ್ ಮಾಡಿತ್ತು ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಗ್ವಾಲಿಯರ್ ಮೈದಾನಲ್ಲಿ, ದೇ ಹ್ಯಾವ್ ಪ್ಲಾನ್ ಟು ಹಾಸ್ಟ್ ದಿ ಟ್ರೈ ಕಲರ್ ಫ್ಲಾಗ್. ಐ ವಿಲ್ ಗೆಟ್ ದಟ್ ವರ್ಕ್ ಡನ್. ಆ ಕೆಲಸವನ್ನ ನಾನು ಮಾಡೇ ತೀರ್ತೀನಿ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಅರುಣಾ ಅಸಫ್ ಅಲಿ. ಸೊ this decision to stand in for Maulana Azad was the beginning of a chapter of heroism and unrest in the life of Aruna Asaf Ali. Her narrative proceeds. See here, Maulana Azad, because of a strong decision, he thought, ಒಂದು ಹೀರೋಯಿಸಮ್ ಅಂದ್ರೆ ಏನಂತ ಹೇಳ್ತೀವಿ, ಒಂದು ನಾಯಕತ್ವ. ಫಿಲ್ಮ್ ಅಲ್ಲಿ ನಾವು ಹೀರೋಗಳು ಹೇಗಿರ್ತಾರೆ ಹಾಗೆ at that point of time he thought, Maulana Azad thought, even though she is a lady, she is thinking lot of things about India, our motherland ಗೋಸ್ಕರ ಒಂದು ಹೆಣ್ಮಗಳು ಇಷ್ಟೊಂದು ಹೋರಾಟವನ್ನು ಮಾಡೋದಕ್ಕೆ ರೆಡಿ ಇದ್ದಾಳಲ್ಲ ಅಂತ he was feeling very very proud about Aruna Asaf Ali. And she started narrating. proceeds ಅಂದ್ರೆ ಇನ್ನು ಹೇಳ್ತಾ ಇದ್ದಾಳೆ, ಏನು ಹೇಳ್ತಾ ಇದ್ದಾಳೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. we are going to complete the lesson in the next portion. Okay, read this lesson. Until then, have a nice day. Thank you all.